ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಮ್ಮ ರಾಜ್ಯ ಹಲವು ವಿಸ್ಮಯಗಳ ತಾಣ. ಒಮ್ಮೆ ನಮ್ಮ ಕರ್ನಾಟಕವನ್ನು ಸುತ್ತಿದರೆ ಇಡೀ ಜಗತ್ತನ್ನೇ ಸುತ್ತಿದ ಅನುಭವವಾಗುತ್ತೆ. ಅದಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಹೇಳಿರೋದು ಒಂದು ರಾಜ್ಯ ಹಲವು ಜಗತ್ತು ಅಂತ. ಒಂದು ರಾಜ್ಯ ಹಲವು ಜಗತ್ತು ಎಂಬುದು ನಮ್ಮ ನಾಡಿಗೆ ಅಕ್ಷರಶಃ ಸತ್ಯವಾಗಿದೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿರುವ ಅಷ್ಟು ವಿಸ್ಮಯಗಳನ್ನು ನಾವು ನಮ್ಮ ನಾಡಿನಲ್ಲಿ ನೋಡಬಹುದು. ಹಾಗಾದರೆ ನಮ್ಮ ನಾಡಿನ ಹಲವು ವಿಶೇಷತೆಗಳು ಏನೇನು ಅಂತ ನೋಡೋಣ. ಕನ್ನಡ ಭಾಷೆ ಇದು 2500 ವರ್ಷಗಳಿಗೂ ಪುರಾತನವಾದ ಭಾಷೆಯಾಗಿದೆ. ಜ್ಞಾನಪೀಠ ಪ್ರಶಸ್ತಿಗಳ ತವರೂರು ನಮ್ಮ ನಾಡು. ಭಾರತದ ಸಾಹಿತ್ಯ ಲೋಕಕ್ಕೆ ನಮ್ಮ ನಾಡಿನ ಕೊಡುಗೆ ಅಪಾರವಾದದ್ದು. ಇನ್ನು ನಮ್ಮ ನಾಡಿನಲ್ಲಿ ಅನೇಕ ಪಾರಂಪರಿಕ ದೇವಾಲಯಗಳನ್ನು ನೋಡ್ಬೋದು. ಜಗತ್ತಿನ ದೇವಾಲಯಗಳ ತೊಟ್ಟಿಲು ನಮ್ಮ ಕರ್ನಾಟಕ ಅಂದರೆ ತಪ್ಪೇನಾಗೋದಿಲ್ಲ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ವಿಶ್ವ ಪಾರಂಪರಿಕ ಪ್ರವಾಸಿ ತಾಣಗಳಿವೆ. ಇಡೀ ಪ್ರಪಂಚದಲ್ಲಿಯೇ ಎಲ್ಲೂ ನೋಡಲು ಸಿಗದ ವಾಸ್ತುಶಿಲ್ಪ ನಮ್ಮ ನಾಡಿನಲ್ಲಿದೆ. ನಮ್ಮ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಆ ರೀತಿಯ ದೇವಾಲಯಗಳಲ್ಲಿ ಕೆಲವುಗಳನ್ನು ಹೇಳ್ತೀನಿ. ಹಂಪೆಯ ಶ್ರೀ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಮಲ ಮಹಲ್, ಅಜಾರ ರಾಮಸ್ವಾಮಿ ದೇವಾಲಯ, ಕೃಷ್ಣ ದೇವಾಲಯ, ಮಹಾನವಮಿ ದಿಬ್ಬ, ಬಾದಾಮಿಯ ಗುಹಾಂತರ ದೇವಾಲಯಗಳು. ಈ ಗುಹಾಂತರ ದೇವಾಲಯಗಳ ಕೆತ್ತನೆಗಳು ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸುತ್ತೆ. ಇನ್ನು ದೇವಾಲಯಗಳ ತೊಟ್ಟಿಲು ಐಹೊಳೆ ಪಟ್ಟದಕಲ್ಲು ಬೇಸರ ಶೈಲಿಗೆ ಸಾಕ್ಷಿಯಾಗಿ ನಿಂತಿವೆ ಇವು. ಹಂಪಿ ಪಟ್ಟದಕಲ್ಲು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸೇರಿವೆ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆಸಿಕೊಳ್ಳುವ ಇಬ್ರಾಹಿಂ ರೋಜಾ ಬಿಜಾಪುರದಲ್ಲಿದೆ. ಮತ್ತು ಗೋಲ್ ಗುಂಬಜ್, ಗಗನ ಮಹಲ್ಗಳು ಸಹ ನಮ್ಮಲ್ಲಿವೆ. ಮೈಸೂರಿನ ಅರಮನೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಮೈಸೂರು ದಸರಾ ವಿಶ್ವದ ಗಮನವನ್ನು ಸೆಳೆದಿದೆ. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ನಿಲ್ಲೋದಿಲ್ಲ. ಇನ್ನು ಇಡೀ ಪ್ರಪಂಚದಲ್ಲಿಯೇ ಎಲ್ಲೂ ನೋಡಲು ಸಿಗದ ಸೂಕ್ಷ್ಮ ಕೆತ್ತನೆಗಳ ದೇವಾಲಯಗಳು ನಮ್ಮ ನಾಡಿನಲ್ಲಿವೆ. ಅವುಗಳೆಂದರೆ ನಮ್ಮ ಹೊಯ್ಸಳರ ಕೊಡುಗೆಗಳಾದ ಬೇಲೂರು, ಹಳೇಬೀಡು, ಸೋಮನಾಥಪುರ, ಹಿಕ್ಕೇರಿ, ಕೈದಾಳ. ಹೀಗೆ ಇನ್ನು ಹಲವಾರು ದೇವಾಲಯಗಳು ಹೊಯ್ಸಳರ ಕಲೆಯನ್ನು ಪ್ರತಿನಿಧಿಸುತ್ತೆ. ಇಲ್ಲಿನ ವಾಸ್ತುಶಿಲ್ಪಕ್ಕೆ ಸರಿಸಾಟಿಯಾದ ಶಿಲ್ಪಕಲೆ ಇಡೀ ಪ್ರಪಂಚದಲ್ಲಿಯೇ ಮತ್ತೊಂದಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ನಾವು ಕನ್ನಡಿಗರಾಗಿ. ಇನ್ನು ಧಾರ್ಮಿಕ ಸ್ಥಳಗಳನ್ನು ನೋಡೋದಾದರೆ ಅಷ್ಟಮಠಗಳಲ್ಲಿ ಒಂದಾದ ಉಡುಪಿಯ ಶ್ರೀಕೃಷ್ಣ, ಪ್ರಮುಖ ಶೈವ ನೆಲೆಯಾದ ಶ್ರೀ ಧರ್ಮಸ್ಥಳ, ಜೈನರ ಪ್ರಮುಖ ಧಾರ್ಮಿಕ ಕೇಂದ್ರಗಳಾದ ಕಾರ್ಕಳ, ಶ್ರವಣಬೆಳಗೊಳ, ಚಂದ್ರಗಿರಿ. ಇನ್ನು ತ್ಯಾಗದ ಪ್ರತೀಕವಾದ ಗೊಮ್ಮಟೇಶ್ವರ ವಿಗ್ರಹ ನಮ್ಮ ರಾಜ್ಯದಲ್ಲಿದೆ. ಮಲೆಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಕರ್ಣ, ಕೊಲ್ಲೂರು, ಮೂಕಾಂಬಿಕೆ, ಸೌದತ್ತಿ, ಯಲ್ಲಮ್ಮ, ಚಾಮುಂಡಿ ಬೆಟ್ಟ, ನಂಜನಗೂಡು, ಶೃಂಗೇರಿ, ಸುಬ್ರಹ್ಮಣ್ಯ. ಹೀಗೆ ಹೇಳ್ತಾ ಹೋದರೆ ಧಾರ್ಮಿಕ ಕ್ಷೇತ್ರಗಳ ಪಟ್ಟಿ ಸಹ ನಿಲ್ಲೋದಿಲ್ಲ. ಇನ್ನು ಕರಾವಳಿ ತೀರದ ಪ್ರವಾಸಿ ತಾಣಗಳನ್ನು ನಾವು ನೋಡೋದಾದರೆ, ಕರಾವಳಿ ತೀರ ಅಂದರೆ ಮೊದಲು ನೆನಪಾಗೋದೇ ಮಂಗಳೂರು. ಇಲ್ಲಿನ ಬಂದರು, ಬೀಚ್ಗಳು ಯಾವ ಮಾಲ್ಡೀವ್ಸ್ಗೂ ಸಹ ಕಡಿಮೆ ಏನಿಲ್ಲ. ಕರಾವಳಿ ತೀರಗಳಲ್ಲಿ ಕುಂದಾಪುರ, ಮುರುಡೇಶ್ವರ, ಕಾರವಾರ, ಗೋಕರ್ಣ, ಓಮ್ ಬೀಚ್, ಹಾರ್ಟ್ ಐಸ್ಲ್ಯಾಂಡ್ ಪ್ರಮುಖ ಪ್ರವಾಸಿ ತಾಣಗಳು. ಕರಾವಳಿ ತೀರದಲ್ಲಿ ಬಹುಮುಖ್ಯವಾಗಿ ನೋಡಬೇಕಾದ ಸ್ಥಳ ಮರವಂತೆ ಬೀಚ್. ಇಲ್ಲಿ ಒಂದು ಕಡೆ ಸಮುದ್ರ ಇದ್ದರೆ ಮತ್ತೊಂದು ಕಡೆ ನದಿ ಹರಿಯುತ್ತೆ. ಈ ರೀತಿಯ ಪ್ರಕೃತಿಯ ವಿಸ್ಮಯ ಅಪರೂಪ ನಮ್ಮ ನಾಡಿನಲ್ಲಿದೆ. ಇನ್ನು ನಮ್ಮ ನಾಡಿನಲ್ಲಿ ಪ್ರಕೃತಿಯ ಸವಿಯನ್ನು ಸವಿಯಲಿರುವ ಹಲವು ತಾಣಗಳು ಯಾವುವು ಅಂತ ನೋಡೋಣ. ನಮ್ಮ ನಾಡಿನಲ್ಲಿ ಪ್ರಕೃತಿಯ ಸೊಬಗು ಅಗಾಧವಾಗಿದೆ. ಕರ್ನಾಟಕದ ಕಾಶ್ಮೀರ ನಮ್ಮ ಕೊಡಗು. ಇಲ್ಲಿನ ತಲಕಾವೇರಿಯಲ್ಲಿ ಹುಟ್ಟುವ ನಮ್ಮ ಜೀವನದಿ ಕಾವೇರಿ. ಇಲ್ಲಿನ ಪ್ರಕೃತಿಯ ಸೊಬಗು ಊಹೆಗೂ ನಿಲುಕದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟದ ಕಾಡುಗಳು, ಚಿಕ್ಕಮಗಳೂರಿನಲ್ಲಿರುವ ಕಾಫಿ ತೋಟಗಳು ನೋಡಲು ಅದ್ಭುತ. ನಮ್ಮ ಪಶ್ಚಿಮ ಘಟ್ಟದ ಕಾಡನ್ನು ಅಮೆಜಾನ್ ಕಾಡಿಗೆ ಹೋಲಿಕೆ ಮಾಡ್ಬೋದಾಗಿದೆ. ಈ ಅಗಾಧವಾದ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ನಮ್ಮ ಕನ್ನಡ ನಾಡಿದೆ ಅನ್ನೋದೇ ನಮ್ಮ ಹೆಮ್ಮೆ. ಇನ್ನು ನಮ್ಮ ನಾಡಿನಲ್ಲಿ ವನ್ಯಜೀವಿಗಳನ್ನು ನೋಡಬೇಕಾದ್ರೆ ಮೈಸೂರಿನ ಮೃಗಾಲಯ, ಬೆಂಗಳೂರಿನ ಬನ್ನೇರುಘಟ್ಟ ಮೃಗಾಲಯ, ಗದಗಿನ ಬಿಂಕದಕಟ್ಟೆ ಪ್ರಾಣಿ ಸಂಗ್ರಹಾಲಯ, ಕಲಬುರಗಿಯ ಪ್ರಾಣಿ ಸಂಗ್ರಹಾಲಯ, ಚಿತ್ರದುರ್ಗದ ಆಡುಮಲ್ಲೇಶ್ವರ ಪ್ರಾಣಿ ಸಂಗ್ರಹಾಲಯ, ಶಿವಮೊಗ್ಗದ ತ್ಯಾವರೆಕೊಪ್ಪ ಪ್ರಾಣಿ ಸಂಗ್ರಹಾಲಯ, ಬೆಳಗಾವಿನ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಾಣಿ ಸಂಗ್ರಹಾಲಯ, ಮಂಗಳೂರಿನ ಪಿಳಿಕುಳ ಪ್ರಾಣಿ ಸಂಗ್ರಹಾಲಯ. ಹೀಗೆ ಹಲವಾರು ಪ್ರಾಣಿ ಸಂಗ್ರಹಾಲಯಗಳನ್ನು ನಾವು ನೋಡಬಹುದು ನಮ್ಮ ನಾಡಿನಲ್ಲಿ. ಇನ್ನು ಕಾಡು ಪ್ರಾಣಿಗಳನ್ನು ಮೃಗಾಲಯಗಳಲ್ಲಿ ಹೊರತುಪಡಿಸಿ ಕಾಡಿನ ಮಧ್ಯೆ ಅವುಗಳ ಚಲನವಲನ ನೋಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಸಫಾರಿಗಳನ್ನು ಮಾಡ್ಬೋದು.
ಅವುಗಳೆಂದರೆ ನಾಗರಹೊಳೆ, ಬಂಡೀಪುರ, ಬಿಳಿಗಿರಿ ರಂಗನಬೆಟ್ಟ, ಬನ್ನೇರುಘಟ್ಟಗಳಲ್ಲಿ ಸಫಾರಿ ಮಾಡುವುದು. ನಮ್ಮಲ್ಲಿ ಹುಲಿ, ಸಿಂಹ, ಚಿರತೆ, ಆನೆಯಂತಹ ವನ್ಯಜೀವಿಗಳ ತಾಣವಾಗಿದೆ ಕರುನಾಡು. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರುವ ರಾಜ್ಯಗಳಲ್ಲಿ ನಮ್ಮ ನಾಡಿಗೆ 2ನೇ ಸ್ಥಾನ. ಹಾಗೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕೆ 1ನೇ ಸ್ಥಾನವಿದೆ. ಜಗತ್ತಿನ ಯಾವುದೇ ವನ್ಯಧಾಮಗಳಿಗೆ ಕಡಿಮೆ ಏನಿಲ್ಲ ನಮ್ಮ ರಾಜ್ಯ. ಇನ್ನು ಭಾರತದ ಚಿರಾಪುಂಜಿಯನ್ನು ನಾವು ಆಗುಂಬೆಯಲ್ಲಿ ನೋಡ್ಬೋದು. ನಮ್ಮ ಕೊಡಗು ದಕ್ಷಿಣ ಭಾರತದ ಕಾಶ್ಮೀರ. ರಾಜಸ್ಥಾನದ ಮರಳುಗಾಡು ನೋಡಬೇಕು ಅಂದರೆ ತಲಕಾಡಿಗೆ ಭೇಟಿ ನೀಡಬೇಕು. ಅತಿ ದೊಡ್ಡ ಜಲಪಾತ ಜೋಗ ಜಲಪಾತ. ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಒಂದು. ಇನ್ನು ಪೂರ್ವ ಶಿಲಾಯುಗದ ಕುರುಹುಗಳನ್ನು ನೋಡಬೇಕು ಅಂದರೆ ಹಂಪೆಯ ಸಮೀಪ ಇರೋ ಹಿರೇಬೆಣಕಲ್ ಶಿಲಾಯುಗದ ಮಾನವ ವಸತಿಗೆ ಸಾಕ್ಷಿಯಾಗಿ ನಮ್ಮ ನಾಡಿನಲ್ಲಿದೆ. ಇನ್ನು ರಾಜಮನೆತನಗಳ ಬಗ್ಗೆ ಹೇಳೋದಾದರೆ ಶಾತವಾಹನರು ಮತ್ತು ನಮ್ಮ ಹೆಮ್ಮೆಯ ಬನವಾಸಿ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ದುರ್ಗದ ನಾಯಕರು, ಕೆಳದಿಯ ವೀರರು, ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಸಿಗುತ್ತೆ. ಈ ಎಲ್ಲ ರಾಜಮನೆತನಗಳು ಈ ನೆಲಕ್ಕೆ ಕೊಟ್ಟ ಕೊಡುಗೆಗಳು ಅಪಾರ. ಹೆಚ್ಚು ದೇವಾಲಯಗಳು, ಕೋಟೆಗಳು ಈಗಿನ ಪ್ರವಾಸಿಗರನ್ನು ಕೈಬೀಸಿ ಕರೀತವೆ. ಹೀಗೆ ಅಗಾಧವಾದ ಇತಿಹಾಸ ನಮ್ಮ ರಾಜ್ಯ ಕರ್ನಾಟಕಕ್ಕಿದೆ. ಪ್ರಪಂಚದ ಹಲವಾರು ವಿಶೇಷತೆಗಳನ್ನು ನಾವು ನಮ್ಮ ನಾಡಿನಲ್ಲಿ ನೋಡಬಹುದಾಗಿದೆ. ಅದಕ್ಕೆ ಹೇಳೋದು ಒಂದು ರಾಜ್ಯ ಹಲವು ಜಗತ್ತು ಅಂತ. ನಾನು ಹೇಳಿರೋದು ಬೆರಳೆಣಿಕೆಯಷ್ಟು ಮಾತ್ರ. ಇನ್ನು ಹಲವಾರು ಪ್ರವಾಸಿ ತಾಣಗಳು ನಮ್ಮ ನಾಡಿನಲ್ಲಿದೆ. ಈ ಸ್ಥಳಗಳೆಲ್ಲ ನಮ್ಮ ಹೆಮ್ಮೆ. ಇವುಗಳನ್ನು ಸಾಧ್ಯ ಆದರೆ ಒಮ್ಮೆ ಆದರೂ ನೋಡಬೇಕಾದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ನಮಸ್ಕಾರ.